ಪರಿಹಾರವಿಲ್ಲದೆ ವಿದ್ಯುತ್ ಮಾರ್ಗ ಕಾಮಗಾರಿ, ರೈತರ ಪ್ರತಿಭಟನೆ. ಕಾಮಗಾರಿ ಸುತ್ತ ಪೊಲೀಸ್ ಸರ್ಪಕಾವಲು. ತಿಪಟೂರು ತಾಲೂಕಿನ ಕಸಬಾ ಹೋಬಳಿಯ ಹೊನವಳ್ಳಿ ರೈಲ್ವೆ ನಿಲ್ದಾಣಕ್ಕೆ ವಿದ್ಯುತ್ ಪೂರೈಕೆಯ ಉದ್ದೇಶದಿಂದ ಕೆಪಿಟಿಸಿಎಲ್ ಕೈಗೆತ್ತಿಕೊಂಡಿರುವ 110 ಕೆವಿ ವಿದ್ಯುತ್ ಮಾರ್ಗ ಕಾಮಗಾರಿಗೆ ರೈತರ ಭೂಮಿಯನ್ನು ಬಳಸಲಾಗುತ್ತಿದ್ದು, ಯೋಗ್ಯ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು. ಕರಿಕೆರೆ ಗ್ರಾಮದ ಸರ್ವೆ ನಂಬರ್ 212, 213 ಸೇರಿದಂತೆ ಹಲವು ಜಮೀನುಗಳಲ್ಲಿ ಬೆಳಗುಂಬ 110/11 ಕೆವಿ ಕೇಂದ್ರದಿಂದ ರೈಲ್ವೆ ಟ್ರ್ಯಾಕ್ಷನ್ 110/66 ಕೆವಿ ಉಪಕೇಂದ್ರಕ್ಕೆ ವಿದ್ಯುತ್ ಮಾರ್ಗ ನಿರ್ಮಾಣ ನಡೆಯುತ್ತಿದೆ. ಯಾವುದೇ ಪರಿಹಾರ ಆದೇಶ ಪತ್ರಗಳು ಹಾಗೂ ಲಿಖಿತ ದಾಖಲೆಗಳನ್ನು ನೀಡದೆ ಕಾಮಗಾರಿ ಆರಂಭಿಸಲಾಗಿದೆ ಎಂದು ರೈತರು ಆರೋಪಿಸಿದರು. ಕಾಮಗಾರಿಯನ್ನು ಪ್ರಾರಂಭಿಸಲು ಬಂದ ಗುತ್ತಿಗೆದಾರ ಮತ್ತು ಕೆಪಿಟಿಸಿಎಲ್ ಅಧಿಕಾರಿಗಳಿಗೆ ಬೆಳಿಗ್ಗೆ ರೈತರ ವಿರೋಧದಿಂದ ಅಧಿಕಾರಿಗಳು ಹಿಂದಿರುಗಿದ್ದು, ಬಳಿಕ ಯಾವುದೋ ಆದೇಶ ಪತ್ರದೊಂದಿಗೆ ಮತ್ತು ಪೊಲೀಸ್ ಬಿಗಿ ಭದ್ರತೆಯಲ್ಲಿ ರೈತರನ್ನು ತನ್ನ ಜಮೀನಿನಿಂದ ದೂರ ಸರಿಸಿ ಕಾಮಗಾರಿಯ ಸುತ್ತ ಪೊಲೀಸಿನ ಸರ್ಪಕಾವಲು ನಡೆಸಿ ಕಾಮಗಾರಿ ಆರಂಭಿಸಲಾಯಿತು. ಪರಿಹಾರ ದೊರೆಯುವವರೆಗೆ ಕೆಲಸ ಸ್ಥಗಿತಗೊಳಿಸಬೇಕು ಎಂದು ರೈತರು ಒತ್ತಾಯಿಸಿದರು. ವರದಿ ನಾಗರಾಜ್, ತುರುವೇಕೆರೆ ನ್ಯೂಸ್ ಚಾನೆಲ್, ತಿಪಟೂರು. ಅಧಿಕಾರಿಗಳ ಬಗ್ಗೆ, ಕಂದಾಯ ಇಲಾಖೆ ಬಗ್ಗೆ 2023 ಇಸ್ವಿಯಲ್ಲಿ ನಮಗೆ ಪವನ್ ಕುಮಾರ್ ಸರ್ ಏನ್ ತಹಶೀಲ್ದಾರ್ ಇದ್ರು, ಎಲ್ಲರ ಜಮೀನುಗಳಲ್ಲ, ಆಯಾ ರೈತನ ಜಮೀನಲ್ಲಿ ಅನುಭವದಲ್ಲಿ ಇದ್ದಾರಲ್ಲ, ಆ ರೈತನ ಜಮೀನಲ್ಲಿ ರೈತರು, ತಹಶೀಲ್ದಾರು, ADL ಅವರು ಮತ್ತೆ RI ಸಾಹೇಬರು, VA ಅವರು GPS ಮಾಡಿದ್ದಾರೆ. ಆದರೆ 23ರಲ್ಲಿ ಕೆಲವು ರೈತನ ಕೈ ಬಿಟ್ಟು ಕೆಲವು ರೈತನ ದುರಸ್ತಿ ಮಾಡಿಕೊಟ್ರಲ್ಲ. ಹಾಗಾದರೆ ತಾಲೂಕು ಆಡಳಿತ, ಕಂದಾಯ ಇಲಾಖೆ ಇದರಲ್ಲಿ ಮಿಕ್ಕಿದ ರೈತರುಗಳನ್ನ ಯಾಕೆ ಕೈ ಬಿಟ್ಟರು? ತರೀಕೆರೆ ಸರ್ವೆ ನಂಬರ್ 212, 213 ಏನಿದೆ, ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದಂತೆ ಮತ್ತು ಉಪವಿಭಾಗಾಧಿಕಾರಿಗಳ ಆದೇಶದಂತೆ ಮಿಸ್ಸಿಂಗ್ ಕಮಿಟಿಗೆ ಏನು ಪೂರ್ಣವಾದ ಕಡತವನ್ನು ತಯಾರಿಸಿ ಈಗ ಆಲ್ರೆಡಿ ಉಪವಿಭಾಗಾಧಿಕಾರಿಗಳ ಮುಖಾಂತರ DDLR ಮುಖಾಂತರ ಕಮಿಟಿ ಮುಂದೆ ಆಲ್ರೆಡಿ ಪೆಂಡಿಂಗ್ ಇದೆ ಸರ್. ಸೊ ಈಗ ಪೆಂಡಿಂಗ್ ಇರೋದು 2 ದಿವಸದಿಂದ ಮಾನ್ಯ ಜಿಲ್ಲಾ